ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಮಕ್ಕಳಾಟ ಆಗೋಗ್ಬಿಟ್ಟಿದೆ. ಈಗ ಸಚಿವರ ಆಯ್ಕೆ ಆದರೂ ಕೂಡ ಇನ್ನು ಗೊಂದಲಗಳು ಮುಗೀತಾ ಇಲ್ಲ. ಗೊಂದಲ ಮೇಲೆ ಗೊಂದಲ ಉಂಟಾಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂಥರ ಮಕ್ಕಳಾಟ ಆಗೋಗ್ಬಿಟ್ಟಿದೆ. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ವಿಚಾರ ಏನಿದೆ, ಅದು ಸಚಿವರ ಆಯ್ಕೆ ಆದರೂ ಕೂಡ ಗೊಂದಲಗಳು ಮಾತ್ರ ಮುಗೀತಾ ಇಲ್ಲ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಮಹಿಳಾ ಸಚಿವೆ ಆಯ್ಕೆಯ ಒಂದು ಚರ್ಚೆ. ಒಂದು ಮಹಿಳಾ ಸಚಿವ ಸ್ಥಾನ ಯಾರಿಗೆ ಎಂಬ ಕುತೂಹಲ ಇದೆ. ಇರೋದು ಒಂದೇ ಒಂದು, ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡಗೆ ಒಲಿಯದಂತಹ ಸಚಿವ ಸ್ಥಾನ ಅಂದ್ರೆ ಸಿಕ್ಕಿದ್ದು ಕೊನೆ ಗಳಿಗೆಯಲ್ಲಿ ಮಿಸ್ ಆಯಿತು. ಯಾವ ಮಹಿಳಾ ಶಾಸಕಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದೇ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರಗೊಂಡಂತಹ ಮಹಿಳಾ ಮಂತ್ರಿ ಚರ್ಚೆ. ಕೋಲಾರ ಜಿಲ್ಲೆಯ ಓರ್ವ ಶಾಸಕಿಗೆ ಸಿಗುತ್ತಾ ಮಂತ್ರಿಗಿರಿ ಚಾನ್ಸ್ ಅನ್ನುವಂಥ ಪ್ರಶ್ನೆ ಇದೆ. ಕೋಲಾರಕ್ಕೆ ಮಣೆ ಹಾಕುತ್ತಾ ಹೈಕಮಾಂಡ್ ಅಂತ. ಈಗ ಸಂಪುಟ ವಿಸ್ತರಣೆ ಆಯಿತು, 5 ದಿನ ಆಯಿತು, ಆದರೆ ಇಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾನೆ ಇದೆ. ಸಚಿವರ ಆಯ್ಕೆ ಆದರೂ ಕೂಡ ಗೊಂದಲಗಳು ಮುಗಿತಾ ಇಲ್ಲ. ಒಂದು ಕಡೆ ಅದೊಂಥರ ಎಲ್ಲೋ ಮಕ್ಕಳಾಟ ಥರ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಮಹಿಳಾ ಸಚಿವೆಯ ಒಂದು ಆಯ್ಕೆ ಚರ್ಚೆ ಏನಿದೆ ಅದು ತೀವ್ರಗೊಂಡಿದೆ. ಒಂದು ಮಹಿಳಾ ಸಚಿವ ಸ್ಥಾನ ಯಾರಿಗೆ ಎಂಬ ಕುತೂಹಲ ಇದೆ. ಇರೋದು ಒಂದೇ ಒಂದು, ಅದನ್ನು ಯಾರಿಗೆ ಕೊಡುತ್ತಾರೆ? ಇರುವಂತಹ ಒಂದು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಯಾವ ಮಹಿಳಾ ಶಾಸಕಿಗೆ ಮಣೆ ಹಾಕಲಿದ್ದಾರೆ ಕಾಂಗ್ರೆಸ್ನ ವರಿಷ್ಠರು ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರಗೊಂಡಿದೆ ಈಗ ಮಹಿಳಾ ಮಂತ್ರಿ ಆಕಾಂಕ್ಷಿಗಳ ಒಂದು ಚರ್ಚೆ. ಯಾರಿಗೆ ಮಣೆ ಹಾಕುತ್ತೆ, ಯಾರಿಗೆ ಸಿಗುತ್ತೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗಿರುವಂಥದ್ದು. ಕೋಲಾರ ಜಿಲ್ಲೆಯ ಓರ್ವ ಶಾಸಕಿಗೆ ಸಿಗುತ್ತಾ ಮಂತ್ರಿಗಿರಿ ಚಾನ್ಸ್ ಅನ್ನುವಂತಹ ಪ್ರಶ್ನೆ ಇದೆ. ಇರುವಂತಹದ್ದು ಒಂದೇ ಒಂದು ಸಚಿವ ಸ್ಥಾನ, ಅದು ಮಹಿಳಾ ಕೋಟದಲ್ಲಿ ಮೀಸಲಿಡು. ಅಂದರೆ ಮಹಿಳಾ ಕೋಟದಲ್ಲಿ ಅಲ್ಲಿ ಯಾರಿಗೂ ಕೊಟ್ಟಿಲ್ಲ. DK ಕ್ಯಾಬಿನೆಟ್ನಲ್ಲಿ ಯಾರು ಮಹಿಳಾ ಸಚಿವರಿಲ್ಲ. ಇದು ಒಂದು ಏನು ಮಂತ್ರಿಗಿರಿ ಇದೆ ಅದನ್ನು ಮಹಿಳೆಯರಿಗೆ ನೀಡ್ತಾರ, ಅದರಲ್ಲಿ ಯಾರಾಗ್ತಾರೆ? ಈ ರೇಸ್ನಲ್ಲಿ ತುಂಬ ಜನ ಇರುವಂಥದ್ದು. ಮಂತ್ರಿಗಿರಿ ರೇಸ್ನಲ್ಲಿ ಎಂಟ್ರಿ ಕೊಟ್ಟಂತಹ KGFನ ರೂಪಾ ಶಶಿಧರ್, KGF ಶಾಸಕಿ ರೂಪಾ ಶಶಿಧರ್ಗೆ ಸಿಗಲಿದೆಯಾ ಸಚಿವ ಸ್ಥಾನ ಅನ್ನುವಂತಹ ಪ್ರಶ್ನೆ ಇದೆ. ರೂಪಾ ಶಶಿಧರ್ಗೆ ಸಚಿವ ಸ್ಥಾನ ಕೊಟ್ರೆ ಕಾಂಗ್ರೆಸ್ ಪಡೆಗೆ ಪ್ಲಸ್ ಆಗುತ್ತೆ. ಇದು ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರೂಪಾ ಶಶಿಧರ್ ಹೆಸರು ಅವ್ರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಮಂತ್ರಿಗಿರಿ ರೇಸ್ನಲ್ಲಿ ಈಗ ಏನು KGFನ ರೂಪಾ ಶಶಿಧರ್ ಎಂಟ್ರಿ ಕೊಟ್ಟಿದ್ದಾರೆ. KGF ಶಾಸಕಿ ರೂಪಾ ಶಶಿಧರ್ಗೆ ಸಿಗಲಿದೆಯಾ ಸಚಿವ ಸ್ಥಾನ? ಇರೋದು ಒಂದೇ ಒಂದು ಖಾಲಿ ಸಚಿವ ಸ್ಥಾನ ಇರುವಂಥದ್ದು, ಅದನ್ನ ಯಾರಿಗೂ ಕೊಡುತ್ತಾರೆ? ಈ ರೇಸ್ನಲ್ಲಿ ಈಗ ರೂಪಾ ಶಶಿಧರ ಹೆಸರು ಕೇಳಿಬಂದಿದೆ. ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ವರಿಷ್ಠರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ಏನಾದರೂ ರೂಪಾ ಶಶಿಧರ್ಗೆ ಸಚಿವ ಸ್ಥಾನವನ್ನ ಕೊಟ್ರೆ ಕಾಂಗ್ರೆಸ್ ಪಡೆಗೆ ಇದು ಪ್ಲಸ್ ಆಗುತ್ತೆ. ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರೂಪಾ ಶಶಿಧರ ಹೆಸರು. ಮಂತ್ರಿಗಿರಿ ರೇಸ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಈಗ ರೂಪಾ ಶಶಿಧರ್. KGFನ ರೂಪಾ ಶಶಿಧರ್ ಈಗ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ಇವರ ಹೆಸರು ಕೇಳಬರ್ತಾ ಇದೆ. ಇರೋದು ಒಂದೇ ಒಂದು ಸಚಿವ ಸ್ಥಾನ. ಅದಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಉಮಾಶ್ರೀ ಆಗಿರಬಹುದು, ನಯನ ಮೋಟಮ್ಮ, ಜೊತೆಗೆ ಇವರು ಗಾಯತ್ರಿ ಶಾಂತೇಗೌಡ, ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರುವಂಥದ್ದು. ಇದ್ರ ಜೊತೆಗೆ ಈಗ ರೂಪಾ ಶಶಿಧರ್ಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ವರಿಷ್ಠರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವರಿಗೆ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಏನು ಚರ್ಚೆಗಳಾಗ್ತಾ ಇರುವಂಥದ್ದು. ಕೋಲಾರಕ್ಕೆ ಕೊಟ್ಟರೆ ನೋಡಿ, ಏನು ರೂಪಾಗೆ ಲಾಟ್ರಿ, ಕೋಲಾರ ಭಾಗಕ್ಕೆ ಸಚಿವ ಸ್ಥಾನವನ್ನ ನೀಡ್ತಾ ಇದ್ದಂತೆ ಏನು ನೀಡಿದಂತೆ ಆಗುತ್ತೆ. ಒಂದು ಕಡೆ ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಮಹಿಳಾ ಕೋಟವನ್ನ ಪೂರೈಸಿದಂತಾಗುತ್ತೆ. ಇದೊಂದು ಏನು ಹೇಳ್ತಾ ಇದ್ರು, ಮಹಿಳೆಯರಿಗೆ ಮಣೆ ಹಾಕಿಲ್ಲ ಈ ಬಾರಿ DK ಕ್ಯಾಬಿನೆಟ್ನಲ್ಲಿ ಅಂತ. ಇವ್ರಿಗೆ ಕೊಟ್ಟರೆ ಮಹಿಳಾ ಕೋಟ ಪೂರೈಸಿದಂತಾಗುತ್ತೆ. SC ಎಡಗೈ ವರ್ಗಕ್ಕೆ ಆದ್ಯತೆ ಸಿಗುತ್ತೆ. 2 ಬಾರಿ ಶಾಸಕಿಯಾಗಿರುವಂತಹ ಸೀನಿಯಾರಿಟಿ ಕೂಡ ಇವರಿಗಿರುವಂಥದ್ದು. ಇವರಿಗೆ ಮಣೆ ಹಾಕಿದ್ರೆ ಇಷ್ಟು ಪ್ಲಸ್ ಪಾಯಿಂಟ್. ಇದು ಲಾಟ್ರಿ. ಏನು ಕೋಲಾರ ಭಾಗಕ್ಕೆ ಸಚಿವ ಸ್ಥಾನ ನೀಡಿಲ್ಲ, ಅಲ್ಲಿ ನೀಡಿದಂತಾಗುತ್ತೆ. ಮಹಿಳಾ ಕೋಟವನ್ನ ಪೂರೈಕೆ ಮಾಡಿದಂತಾಗುತ್ತೆ. ಇನ್ನು ಮಗಳಿಗಾಗಿ ತ್ಯಾಗಕ್ಕೆ ಸಿದ್ಧರಾದ್ರ ಮುನಿಯಪ್ಪ, HK ಮುನಿಯಪ್ಪ ಅನ್ನುವಂಥ ಪ್ರಶ್ನೆ ಇದೆ. ಆಹಾರ ಮಂತ್ರಿ KH ಮುನಿಯಪ್ಪ ತ್ಯಾಗಕ್ಕೆ ಸಿದ್ಧತೆ. ಒಂದೇ ಕುಟುಂಬದ ಮತ್ತೊಬ್ಬ ಸದಸ್ಯರಿಗೆ ಸ್ಥಾನ ಸಿಗಲ್ಲ, ಮಗಳಿಗಾಗಿ ತ್ಯಾಗ ಮಾಡಲು ಸಿದ್ಧ ಎಂದಿದ್ದ HK ಮುನಿಯಪ್ಪ. KH ಮುನಿಯಪ್ಪ ಇನ್ನು ಮಗಳು ಕೋಲಾರಕ್ಕೆ
ತ್ಯಾಗ ಮಾಡ್ತಾರಾ ಇಲ್ಲಿ ಮಂತ್ರಿ ಸ್ಥಾನವನ್ನ ಮುನಿಯಪ್ಪ ತ್ಯಾಗ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ನೋಡಿ, ಮಗಳಿಗೋಸ್ಕರ ಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರಾ? ಒಂದೇ ಕುಟುಂಬದ ಇಬ್ಬರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ, ಹಾಗಾಗಿ ಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡ್ತಾರಾ? ಆಹಾರ ಮಂತ್ರಿ KH ಮುನಿಯಪ್ಪ ತ್ಯಾಗಕ್ಕೆ ಸಿದ್ಧರಿದ್ದಾರಾ? ಒಂದೇ ಕುಟುಂಬದ ಮತ್ತೊಬ್ಬರಿಗೆ ಇಲ್ಲಿ ಸ್ಥಾನ ಸಿಗೋದಿಲ್ಲ, ಮಂತ್ರಿಗಿರಿ ಸಿಗೋದಿಲ್ಲ, ಹಾಗಾಗಿ ಮಗಳು ರೂಪಕಲಾ ಶಶಿಧರಿಗೆ ಅವಕಾಶ ಕೊಡ್ತಾರಾ? ಇಲ್ಲಿ ಮಗಳಿಗಾಗಿ ಅವರ ಒಂದು ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ಮುನಿಯಪ್ಪ ಅನ್ನುವಂಥ ಪ್ರಶ್ನೆ ಇದೆ. ಮಗಳು ಹಾಗೂ ಕೋಲಾರಕ್ಕಾಗಿ ಮುನಿಯಪ್ಪ ತ್ಯಾಗ ಮಾಡ್ತಾರಾ? ಆಹಾರ ಮಂತ್ರಿ KH ಮುನಿಯಪ್ಪ ಅವರು ಅವರ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? ಅವ್ರ ಮಗಳಿಗೆ ಅವಕಾಶ ಏನಾದರೂ ಕೊಡೋಂಗೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದೆ. ಈಗ ಇರುವಂತಹ ಒಂದೇ ಒಂದು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಇದರಲ್ಲಿ ಈಗ ಮುನಿಯಪ್ಪ ಮಗಳಿಗೋಸ್ಕರ ತ್ಯಾಗಕ್ಕೆ ಮುಂದಾಗ್ತಾರಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದರೂ ಕೂಡ ಗೊಂದಲಗಳು ನಡೀತಾ ಇದೆ. 5 ದಿನ ಆಯಿತು ಸಚಿವ ಸಂಪುಟ ವಿಸ್ತರಣೆಯಾಗಿ, ಗೊಂದಲ ಮಾತ್ರ ಕಡಿಮೆ ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಎಲ್ಲರಿಗೂ ಇದ್ದಕ್ಕಂತ ಕುತೂಹಲ. ಆದ್ರೆ ಮೊನ್ನೆ ಅಷ್ಟೇ 19 ಸಚಿವರಿಗೆ ಪ್ರಮಾಣ ವಚನ ಕೂಡ ಕೊಡ್ಸಿರ್ತಕ್ಕಂಥದ್ದು. ಆದ್ರೆ ಇನ್ನೊಂದು ಸಚಿವ ಸ್ಥಾನ ಮಹಿಳೆಯರಿಗೆ ಅಂತ ಮೀಸಲಿಟ್ಟಿದ್ದಾಗ ಗಾಯತ್ರಿ ಶಾಂತಗೌಡ ಅನ್ನೋ ಹೆಸರು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದಾದ ಬಳಿಕ ಅವರಿಗೆ ಸಚಿವದ ಪ್ರಮಾಣ ವಚನ ತೆಗೆದುಕೊಳ್ಳದೆ ಇರಂಗೆ ನಿಲ್ಲಿಸ್ತಾರೆ. ಅದಾದ ಬಳಿಕ ಯಾರಿಗೆ ಮಹಿಳಾ ಮೀಸಲಾತಿ ಅಂದ್ರೆ ಯಾರಿಗೆ ಸಿಗುತ್ತೆ ಈ ಬಾರಿ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ಅಂತ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಈಗೊಂದು ತೆರೆಮರೆಯಲ್ಲಿ ಕೇಳ್ಬರ್ತಿರುವಂತ ಒಂದು ಹೆಸರು ಅಂದ್ರೆ ಅದು ರೂಪಾ ಶಶಿಧರ್ ಅವರ ಹೆಸರು ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದ್ರೆ ಮೊನ್ನೆ ವರಿಷ್ಠರು ಸುರ್ಜೇವಾಲಾ ಅವರು ಕೂಡ ಅಷ್ಟೇ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸಿಎಂ ಆದಂತ DK ಶಿವಕುಮಾರ್ ಅವರ ಜೊತೆ ಕೂಡ ಒಂದಿಷ್ಟು ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು. ಯಾವ ಮಹಿಳೆಗೆ ನಾವು ಸಚಿವರಾಗಿ ಮಾಡಿದ್ರೆ ಪ್ಲಸ್ ಆಗುತ್ತೆ ಅಂತ. ಸದ್ಯ ರೂಪಾ ಶಶಿಧರ್ ಅವರಿಗೆ ಮಾಡಿದ್ರೆ 4 ಕ್ರೈಟೀರಿಯಾಗಳೇನಿದೆ, ಈ 4 ಕ್ರೈಟೀರಿಯಾಗೆ ಅವ್ರು ಮ್ಯಾಚ್ ಆಗ್ತಕ್ಕಂಥದ್ದು, ಜೊತೆಗೆ ಅವ್ರನ್ನ ಮಾಡಿದ್ರೆ ಒಂದು ಪ್ಲಸ್ ಆಗುವಂತ ಚಾನ್ಸಸ್ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೆ ಸಚಿವರಾಗಿ ಆಯ್ಕೆ ಮಾಡೋಣ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆಸ್ತಕ್ಕಂಥದ್ದು. ಪ್ರಮುಖವಾಗಿ ಏನೆಲ್ಲ ಅಂದ್ರೆ ಈಗಾಗಲೇ ಕೋಲಾರ ಭಾಗಕ್ಕೆ ಸಚಿವ ಸ್ಥಾನಮಾನವನ್ನ ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ, ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಅವಾಗೂ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ ಯಾರಿಗೂ ಕೂಡ. ಅದಾದ ಬಳಿಕ ಜೊತೆಗೆ ಒಂದು ಕಡೆ ಕೋಲಾರಿಗೆ ಕೊಟ್ಟಂತೆ ಕೂಡ ಆಗುತ್ತೆ, ಮತ್ತೆ ಅಂದ್ರೆ ಲೆಫ್ಟಿಗೂ SC ಲೆಫ್ಟಿಗೂ ಕೂಡ ಕೊಟ್ಟಂತೆ ಆಗುತ್ತೆ, ಅಲ್ಲೊಂದ್ ಕಡೆ ಆಗುತ್ತೆ. ಜೊತೆಗೆ ಸೀನಿಯಾರಿಟಿ ವೈಸ್ ಅಲ್ಲೂ ನೋಡ್ತಾ ಹೋದ್ರೆ 2ನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಅವರು, ಜೊತೆಗೆ ಒಂದು ಕಡೆ ಮಹಿಳಾ ಕೋಟ, ಈ ಎಲ್ಲ 4 ಕ್ರೈಟೀರಿಯಾಗಳು ಒಂದೇ ಕಡೆ ನಮಗೆ ಸಿಗ್ತಕ್ಕಂಥದ್ದು. ಜೊತೆಗೆ 2-3 ಸಚಿವ ಸ್ಥಾನಗಳು ಏನ್ ಕೊಡ್ಬೇಕಾಗುತ್ತೆ ಅದನ್ನ ಉಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ, ಜೊತೆಗೆ ಎಲ್ಲಾ ಓವರ್ ಆಲ್ ಕ್ರೈಟೀರಿಯಾಗಳನ್ನ ನೋಡಿ ಈ ಬಾರಿ ರೂಪಾ ಶಶಿಧರ್ ಅವರಿಗೆ ಕೊಡೋದು ಫಿಕ್ಸ್ ಅಂತನೂ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ಏನಾದ್ರೂ ಹೈಕಮಾಂಡ್ ಇದಕ್ಕೆ ಮಣೆ ಹಾಕಿದ್ರೆ ರೂಪಾ ಶಶಿಧರ್ ಅವ್ರಿಗೂ ಕೂಡ ಪ್ಲಸ್ ಆಗುವಂತ ಚಾನ್ಸಸ್ ಅತಿ ಹೆಚ್ಚು ಇದೆ ಅಂತ ಸದ್ಯದ ಮಟ್ಟಿಗೆ ನಡೀತಾ ಇರುವಂತ ಚರ್ಚೆ. ಆದ್ರೆ ನಿಜಕ್ಕೂ ಕೂಡ KH ಮುನಿಯಪ್ಪ ಅವರು ಇದರ ನಿಟ್ಟಿನಲ್ಲಿ ಮಗಳಿಗೋಸ್ಕರ ಹಾಗೂ ಕೋಲಾರ ಜನತೆಗೋಸ್ಕರ ಸಚಿವ ಸ್ಥಾನಮಾನವನ್ನ ತ್ಯಾಗ ಮಾಡ್ತಾರಾ, ಅಥವಾ ಅವರೇ ಸಚಿವ ಸ್ಥಾನಮಾನ ಇಟ್ಕೊಂಡು ಮಗಳಿಗೆ ಸಚಿವ ಸ್ಥಾನ ಬೇಡ ಅಂತ ಹೇಳ್ತಾರ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಕುತೂಹಲ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.